ಹಾಯ್ ವೀಕ್ಷಕರೇ, ಜ್ಞಾನಸಾಗರ ಚಾನೆಲ್ಗೆ ಸ್ವಾಗತ. ಮಿಥುನ ರಾಶಿಯವರೇ, ನೀವು ಎಷ್ಟು ವಿಶೇಷ ಗೊತ್ತಾ? 12 ರಾಶಿಗಳಲ್ಲಿಯೇ ನೀವು ಅತ್ಯಂತ ಕುತೂಹಲಕಾರಿ ಹಾಗೂ ಬುದ್ಧಿಶಾಲಿ ರಾಶಿಯವರು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಏಕೆಂದ್ರೆ ನಿಮ್ಮನ್ನು ಡೀಲ್ ಮಾಡೋದು ಜನರಿಗೆ ಬಹಳಾನೇ ತಲೆನೋವು. ನೀವು ಇತರ ರಾಶಿಗಳಿಗಿಂತ ತುಂಬಾನೇ ಡಿಫ್ರೆಂಟು. ಹಾಗಾದ್ರೆ ಮಿಥುನ ರಾಶಿಯವರ ಬಗ್ಗೆ ನಿಮಗೆ ತಿಳಿಯದ ಸೀಕ್ರೆಟ್ ವಿಚಾರವನ್ನ ನಾವು ಹೇಳ್ತೀವಿ, ಕೇಳಿ. ಸ್ನೇಹಿತರೆ, ಮಿಥುನ ರಾಶಿಯವರ ಬದುಕಿನಲ್ಲಿ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಬಂದಿದೆ. ಯಾಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ನಾವು ನಿಮ್ಮ ಪಾಲಿನ ಅದೃಷ್ಟದ ಸಂಖ್ಯೆ, ಶಕ್ತಿ ತುಂಬುವ ಅದೃಷ್ಟದ ಬಣ್ಣ ಮತ್ತು ನಿಮ್ಮ ಸಕಲ ಕಷ್ಟಗಳನ್ನು ನಿವಾರಿಸಿ ಅದೃಷ್ಟವನ್ನು ತಂದುಕೊಡುವ ಆ ವಿಶೇಷ ದೇವಸ್ಥಾನ ಯಾವುದು ಎಂಬ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ. ಹಾಗಾಗಿ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ. ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಆ ಲಕ್ಕಿ ದೇವಸ್ಥಾನದ ಬಗ್ಗೆ ಮರೆಯದೆ ಮಾಹಿತಿ ಪಡೆಯಿರಿ. ಈಗ ಮಿಥುನ ರಾಶಿಯವರ ಬಗ್ಗೆ ಇರುವ ಭಯಾನಕ ನಿಜಗಳ ಬಗ್ಗೆ ಮಾಹಿತಿ ಕೊಡ್ತೀನಿ, ಬನ್ನಿ. ಮಿಥುನ ರಾಶಿಯವರು 2 ಮುಖದ ವ್ಯಕ್ತಿತ್ವ ಹೊಂದಿರುವವರು. ಹೌದು, ಮಿಥುನ ರಾಶಿಯವರು ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯಲ್ಲಿ ಇರ್ತಾರೆ. ಬಂಧುಗಳು, ಸ್ನೇಹಿತರು ಇವರ ಜೊತೆ ಡೀಲ್ ಮಾಡೋಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ಇವರು ಒಂದೇ ಸಮಯದಲ್ಲಿ 2 ರೀತಿಯ ವ್ಯಕ್ತಿಗಳಾಗಿ ಬದಲಾಗ್ತಾರೆ. ಉದಾಹರಣೆಗೆ, ಒಂದು ಕ್ಷಣ ಖುಷಿಯಾಗಿ ಕಾಣ್ತಾರೆ, ಇನ್ನೊಂದು ಕ್ಷಣ ವಿಪರೀತ ಕೋಪ ಮಾಡ್ಕೋತಾರೆ. ನಿಮಗೆ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ಇವರಿಗೆ ಮೂಡ್ ಸ್ವಿಂಗ್ಸ್ ಬಹಳಾನೇ ಜಾಸ್ತಿ. ಇದನ್ನು ಅವರು ಹತೋಟಿಗೆ ತೆಗೆದುಕೊಳ್ಳಲು ಸಾಕಷ್ಟು ಪ್ರಯತ್ನ ಮಾಡ್ಬೇಕಾಗತ್ತೆ. ಕುತೂಹಲ ಹೆಚ್ಚು. ಮಿಥುನ ರಾಶಿಯವರು ಕುತೂಹಲ ಅಥವಾ ಸಸ್ಪೆನ್ಸ್ ಇಷ್ಟಪಡದ ವ್ಯಕ್ತಿಗಳು. ಅವರಿಗೆ ಯಾವುದಾದ್ರೂ ವಿಷಯದ ಬಗ್ಗೆ ಗೊತ್ತಾದ್ರೆ ಆ ಡೌಟ್ ಕ್ಲಿಯರ್ ಮಾಡಿಕೊಳ್ಳುವವರೆಗೂ ನಿದ್ರೇನೆ ಬರಲ್ಲ. ಯಾರ ಜೀವನದಲ್ಲಿ ಏನ್ ನಡೀತಾ ಇದೆ ಎಂಬುದರ ಬಗ್ಗೆ ಅಪ್ಡೇಟ್ ಕಲೆ ಹಾಕ್ತಾರೆ. ಇದು ಕೆಲವೊಮ್ಮೆ ಗಾಸಿಪ್ ಆಗಿ ಬದಲಾಗುತ್ತೆ. ಇದರಿಂದ ಜನರು ಇವರಿಂದ ದೂರ ಇರಲು ಹೆಚ್ಚು ಬಯಸ್ತಾರೆ. ಮಾತಿನಲ್ಲೇ ಮರುಳು ಮಾಡುವ ಕಲೆ ಇರುವವರು. ಹೌದು, ಮಿಥುನ ರಾಶಿಯವರು ಸಿಹಿಯಾಗಿ ಮಾತನಾಡುವವರು. ಅವರು ತಮ್ಮ ಮಾತಿನಲ್ಲಿಯೇ ಮರುಳು ಮಾಡುವ ಕಲೆಯನ್ನು ಹೊಂದಿರುವವರು. ಸುಳ್ಳನ್ನು ಸತ್ಯದ ತಲೆಯ ಮೇಲೆ ಹೊಡೆದಂತೆ ನಂಬಿಸಬಲ್ಲವರು. ಅದರರ್ಥ ಮಾತಿನ ಮಲ್ಲರು. ಇವರ ಮಾತುಗಳನ್ನು ಜನರು ಸುಲಭವಾಗಿ ನಂಬ್ತಾರೆ. ನಿರ್ಧಾರ ತೆಗೆದುಕೊಳ್ಳಲು ಗೊಂದಲ ಪಡುವವರು. ಹೌದು, ಮಿಥುನ ರಾಶಿಯವರು ಯಾವುದೇ ಒಂದು ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳೋದಿಲ್ಲ. ಬದಲಾಗಿ ಒಂದೇ ವಿಷಯದ ಬಗ್ಗೆ ಹಾಗೂ ನಿರ್ಧಾರದ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ತಾರೆ. ಒಮ್ಮೆ ಒಪ್ಪಿದ ನಿರ್ಧಾರವನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸ್ತಾರೆ. ಇವರನ್ನು ನಂಬಿ ದೊಡ್ಡ ಪ್ಲಾನ್ಗೆ ಕೈ ಹಾಕೋದು ಬಹಳಾನೇ ರಿಸ್ಕ್. ಆದ್ರೆ ಮಿಥುನ ರಾಶಿಯವರು ನೀವು ಅಂದುಕೊಂಡಷ್ಟು ಡೇಂಜರ್ ಅಲ್ಲ. ಅವರು ಸಹ ಇತರ ರಾಶಿಗಳವರಂತೆ ಉತ್ತಮವಾದ ಗುಣಗಳನ್ನು ಹೊಂದಿರೋರು. ಮಿಥುನ ರಾಶಿಯವರ ರಹಸ್ಯ ಸ್ವಭಾವದ ಬಗ್ಗೆ ತಿಳಿದುಕೊಂಡ್ರಿ ಅಲ್ವಾ? ಈಗ ಅವರ ಶಕ್ತಿಯ ಬಗ್ಗೆಯೂ ನೀವು ತಿಳಿಯಲೇಬೇಕು. ಬನ್ನಿ, ಮಿಥುನ ರಾಶಿಯವರ 5 ಅದ್ಭುತ ಗುಣಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಜೀವನದಲ್ಲಿ ಉತ್ಸಾಹಿಗಳು. ನಿಮಗೆ ಗೊತ್ತಿಲ್ಲ, ಮಿಥುನ ರಾಶಿಯವರು ಜೀವನದಲ್ಲಿ ಬಹಳ ಉತ್ಸಾಹಿಗಳು ಹಾಗೂ ಸಾಹಸಿಗಳಂತೆ ವರ್ತಿಸ್ತಾರೆ. ಸದಾ ಹೊಸ ವಿಷಯಗಳ ಬಗ್ಗೆ ತಿಳಿಯಲು ಅವರಿಗೆ ಬಹಳಾನೇ ಆಸಕ್ತಿ ಇರುತ್ತೆ. ಈ ಕಾರಣದಿಂದಲೇ ಜನರು ಮಿಥುನ ರಾಶಿಯವರನ್ನು ಬೇಗ ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಉತ್ತಮ ಕಮ್ಯುನಿಕೇಶನ್ ಸ್ಕಿಲ್. ಹೌದು, ಈಗಾಗಲೇ ಹೇಳಿದಂತೆ ಮಿಥುನ ರಾಶಿಯವರು ಮಾತಿನ ಮಲ್ಲರು. ಮಾತಿನಿಂದಲೇ ವ್ಯವಹಾರ, ವ್ಯಾಪಾರ ಮಾಡೋರು. ಉತ್ತಮವಾದ ಸ್ನೇಹ ಸಂಪಾದನೆ ಮಾಡಬಲ್ಲವರು. ಜ್ಞಾನಿಗಳು. ಎಲ್ಲವನ್ನೂ ತಿಳಿಯುವ ಹಂಬಲ ಇರುವ ಇವರು ಮಹಾನ್ ಜ್ಞಾನಿಗಳೇ ಸರಿ ಅಲ್ವಾ? ಹೊಂದಿಕೊಳ್ಳುವ ಗುಣವುಳ್ಳವರು. ಯಾವುದೇ ಪರಿಸರ, ಜನರ ಜೊತೆಗೆ ಬಹುಬೇಗನೆ ಹೊಂದಿಕೊಳ್ಳುವ ಗುಣವನ್ನು ಹೊಂದಿರ್ತಾರೆ. ಸಮಯಕ್ಕೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳಲು ಕನ್ಫ್ಯೂಸ್ ಆಗಿದ್ರೂ ಕೂಡ ಅವರಿಗೆ ಅನುಕೂಲವಾಗುವ ರೀತಿ ನಿರ್ಧಾರವನ್ನು ಬದಲಿಸಿಕೊಳ್ಳುವ ಚಾಣಕ್ಯರು. ಇನ್ನು ಮಿಥುನ ರಾಶಿಯವರಿಗೆ ಅದೃಷ್ಟ ತರುವ ವಿಷಯಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಬಿಡ್ತೀನಿ, ಕೇಳಿ. ಮಿಥುನ ರಾಶಿಯವರಿಗೆ ಅದೃಷ್ಟದ ದಿನಗಳು. ಯಾವುದೇ ಹೊಸ ಉದ್ಯೋಗ, ಕೆಲಸ, ಪ್ರಯಾಣ ಮಾಡಲು ಬುಧವಾರ ಅತ್ಯಂತ ಅದೃಷ್ಟದ ದಿನವಾಗಿದೆ. ಅದೃಷ್ಟದ ಸಂಖ್ಯೆ. ಇವರಿಗೆ 5 ಹಾಗೂ 3 ಸಂಖ್ಯೆಗಳು ಅದೃಷ್ಟ ತರುತ್ತವೆ. ಹಸಿರು ಹಾಗೂ ಹಳದಿ ಅದೃಷ್ಟದ ಬಣ್ಣಗಳಾಗಿವೆ. ಮಿಥುನ ರಾಶಿಯವರ ಅದೃಷ್ಟದ ದೇವಸ್ಥಾನ.
ಹಾಯ್ ವೀಕ್ಷಕರೇ, ನಾವು ಈಗಾಗಲೇ ಯಾವ ರಾಶಿಯವರು ಯಾವ ದೇವಸ್ಥಾನಕ್ಕೆ ಹೋದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅದೃಷ್ಟವನ್ನು ಪಡಿಬಹುದು ಎಂಬುದರ ಬಗ್ಗೆ ಈಗಾಗಲೇ ಮಾಹಿತಿ ನೀಡಿದ್ದೇವೆ. ಅದರ ಬಗ್ಗೆ ಮಾಹಿತಿ ಪಡೆಯಲು ಕಾಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಅಂತ ಬರೆಯಿರಿ. ಮಿಥುನ ರಾಶಿಯವರ ಲಕ್ಕಿ ದೇವಸ್ಥಾನದ ಬಗ್ಗೆ ಸಣ್ಣದಾಗಿ ಹೇಳ್ಬಿಡ್ತೀನಿ ಕೇಳಿ, ಆದ್ರೆ ಪೂರ್ತಿ ವಿಡಿಯೋಗಾಗಿ ಲಿಂಕ್ ಅಂತ ಬರೆಯಿರಿ. ಅಂದ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯವರ ಲಕ್ಕಿ ದೇವಸ್ಥಾನವೆಂದ್ರೆ ಅದು ಪಳನಿ ಮುರುಗನ್ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೀವು ಭೇಟಿ ನೀಡೋದ್ರಿಂದ ಜೀವನದಲ್ಲಿ ಎದುರಾಗುವ ಹಾಗೂ ಆಗಿರುವ ಸಮಸ್ಯೆಗಳಿಂದ ಮುಕ್ತಿ ಪಡಿತೀರಿ. ಈ ದೇವಸ್ಥಾನಕ್ಕೆ ಮಿಥುನ ರಾಶಿಯವರು ಯಾಕೆ ಹೋಗ್ಬೇಕು? ಮಿಥುನ ರಾಶಿಯವರಿಗೂ ಪಳನಿ ಮುರುಗನ್ ದೇವಸ್ಥಾನಕ್ಕೂ ಏನು ಸಂಬಂಧ? ಈ ಎಲ್ಲಾ ವಿಷಯ ತಿಳಿಯಲು ಮಿಥುನ ರಾಶಿಯ ಲಕ್ಕಿ ಟೆಂಪಲ್ ವಿಡಿಯೋ ನೀವು ನೋಡ್ಲೇಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಮಿಥುನ ರಾಶಿಯವರ ಭಯಾನಕ ರಹಸ್ಯಗಳ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಫೇವರೆಟ್ ರಾಶಿಯ ಭಯಾನಕ ರಹಸ್ಯದ ಜೊತೆಗೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೆ ಧನ್ಯವಾದಗಳು.